ಕೆಲವು ಬ್ರೋಕರ್ಗಳು ತಲೆ ಹಿಡುಕರು ಅಂತ ಹೇಳಿ ಈ ಕೂಡಲೇ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಹತ್ರ ಫೋನ್ ಮಾಡಿ FIR ದಾಖಲೆ ಮಾಡ್ತಾ ಇದ್ದೀನಿ. ಯಾರು ಈ ಕೆಲಸ ಮಾಡಿದ್ದಾರೆ, ಯಾರು ಈ ನಕಲಿ ಕೆಲಸ ಮಾಡಿದ್ದಾರೆ ಅವ್ರ ಬಗ್ಗೆ ಈಗಾಗಲೇ FIR ದಾಖಲೆ ಮಾಡಿಸ್ತಾ ಇದ್ದೀನಿ. ಆ ತಲೆ ಹಿಡುಕನ್ನ ಕರ್ಕೊಂಡ್ಬಂದು ಅವನು ಶಿಕ್ಷೆ ಆಗಬೇಕು ಅಂತ ನಾನು ಈಗಾಗಲೇ ಪೊಲೀಸ್ ಇಲಾಖೆಗೆ ಈಗ ನಾನು ಕಳಿಸ್ಕೊಟ್ಟಿದ್ದೀನಿ. ಸಬರೀಶ್ ಅವರು ಇದರಲ್ಲಿ ಯಾಮಾರಿದ್ದಾನೆ ಇಲ್ಲ ಅಂತ ಅಪ್ಡೇಟ್ ಕೊಟ್ಟು ಯಾಮಾರಿಸಿದ್ದಾರೆ. ಇಲ್ಲಿ ಯಾಮಾರಿರೋ ತನಕ ಯಾಮಾರಿಸೋರು ಇದ್ದೇ ಇರ್ತಾರೆ. ಯಥೇಚ್ಛವಾಗಿ ನನ್ನ ತಾಲೂಕಲ್ಲಿ ಇದಾಗೋದ್ರಿಂದ ದಯವಿಟ್ಟು ಇದಕ್ಕೆ ಮತ್ತೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಅಧಿಕಾರಿಗಳು ಮಾಡೋಕ್ಕಿಂತ ಮುಂಚೆ ಮಣ್ಣು ತಿನ್ನಕ್ಕಿಂತ ಮುಂಚೆ ನೋಡಿ ತಿನ್ನಿ. ಯಾಕಂದ್ರೆ ಇವತ್ತು ಸಹಸ್ರಾರು ಸಂಖ್ಯೆಗಳಲ್ಲಿ ಇವತ್ತು ಬರೀ ದಲಿತರೇ ಅಲ್ಲ, ಸಾಕಷ್ಟು ಜನ ಮೋಸ ಹೋಗ್ತಾವ್ರೆ. ಸಬರೀಶ್ ಇಂದ ಸಾಕಷ್ಟು ಜನ ಮೋಸ ಹೋಗ್ತಾರೆ. ಇದನ್ನ ಆದಷ್ಟು ಬೇಗ ಎಚ್ಚೆತ್ಕೊಂಡು ಇದನ್ನ ರಿಜಿಸ್ಟರ್ ಕ್ಯಾನ್ಸಲ್ ಮಾಡಿ ಯಾರು ಈ ಪೋರ್ಟಂಡಿ ಕೆಲಸ ಮಾಡಿದಾನೆ, ಯಾರು ಈ ತಲೆ ಹಿಡ್ಕ ಕೆಲಸ ಮಾಡಿದ್ದಾನೆ ಅವನಿಗೆ ಶಿಕ್ಷೆ ಆಗೋ ತನಕ ನಾನು ಪೊಲೀಸ್ ಇಲಾಖೆಗೆ ಈಗಾಗಲೇ ಮಾತಾಡಿದ್ದೀನಿ. ಅವನಿಗೆ FIR ದಾಖಲೆ ಮಾಡಕ್ಕೆ ಹೇಳಿದ್ದೀನಿ. ಅದಲ್ಲ, ಇನ್ನು ಮುಂದೆ ನಿಮಗೆ ಅನ್ಯಾಯ ಆಗದಂಗೆ ನಾನು ಅದನ್ನ ಸರಿಪಡಿಸ್ತಕ್ಕಂಥ ಜವಾಬ್ದಾರಿ ದಯವಿಟ್ಟು ನಾನು ಹೊತ್ಕೊಂತೀನಿ. ಈಗ ನಾನು ಸಪೋಸ್ ಎಕ್ಸಾಂಪಲ್ ಇದೇನು ಸಬರೀಶ್ ಮಾಡ್ತಾ ಕರ್ನಾಟಕದ ಎಲ್ಲೋದ್ರು ಮಾಡ್ಕೊಬೋದು, ಆಂಧ್ರ ಎಲ್ಲೋದ್ರು ಮಾಡ್ಕೊಬೋದು. ಈ ಕೆಟ್ಟ ಪದ್ಧತಿನ ದಯವಿಟ್ಟು ತೆಗಿಬೇಕು. ಇಲ್ಲಿ ನಮ್ಮ ತಾಲೂಕಲ್ಲಿ ಆಗದೆ ಇರತಕ್ಕಂಥ ಕೆಲಸಗಳನ್ನ KJPL ಮಾಡ್ತಾವ್ರೆ. ಇದೇನಂತ ಇದು ಏನಾಗುತ್ತೆ, ಕಣಕಾಕರ ಮಾಡ್ತಕ್ಕಂಥ ಕೆಲಸ. ಕೆಲವು ಅಧಿಕಾರಿಗಳು ಕೂಡ ಶಾಮೀಲಾಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಕೆಲವು ಅಧಿಕಾರಿಗಳು ಶಾಮೀಲಾಗಿ ದುಡ್ಡಕ್ಕೋಸ್ಕರ ಈ ಕೆಲಸ ಮಾಡ್ತಿದ್ದಾರೆ. ಆದಷ್ಟು ಬೇಗ ನಮ್ಮ ಜಮೀನಲ್ಲಿ ನಾವೇ ಬೇಲೆ ಹಾಕೊಳ್ಳೋ ಉತ್ತಮ ಅಂತ ಕಾಣಿಸ್ತದೆ. ಈಗ ಆ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಸೊ ದಯವಿಟ್ಟು, ಯಾಕೆಂತಂದ್ರೆ ಇದಕ್ಕಿಂತ ಮುಂಚೆ ಲಾಸ್ಟ್ ವರ್ಷ ನಡೆದಿದ್ದನ್ನ ತಿಂಗಳು ಮುಂಚೆನೆ ನೀವು ವಿಧಾನಸಭೆಯಲ್ಲಿ ಈಗಾಗಲೇ ಮಾತಾಡಿದೀನಿ. ಯಾಕಂದ್ರೆ ಈಗ ಯಾರೋ ಮಾಡೋ ತಪ್ಪಿಗೆ ಪಾಪ ನಮ್ಮ ಕೆಲವರು ಅಧಿಕಾರಿಗಳು ಬಲಿ ಆಗ್ತಾವ್ರೆ. ಇದನ್ನ ರಿಜಿಸ್ಟರ್ ಕ್ಯಾನ್ಸಲ್ ಮಾಡಿಸಿ ಅವ್ನು ಯಾರು ಮಾಡಿದಾನೋ ಅವನಿಗೆ ತಕ್ಕ ಶಿಕ್ಷೆ ಕೊಡ್ತಕ್ಕಂಥ ಜವಾಬ್ದಾರಿನ ನಾನು ಈಗಾಗಲೇ FIR ಮಾಡಿಸಕ್ಕೆ ಕೇಳಿದೀನಿ. FIR ಮಾಡ್ಕೊಡ್ತೀನಿ. ಆಗ್ಬೋದಲ್ಲ? ಅಪ್ಡೇಟ್ ಕೊಟ್ಟಾಗ, ಆನ್ಲೈನ್ ಅಪ್ಡೇಟ್ ಕೊಟ್ಟಾಗ, ಈಗ ಸಪೋಸ್ ಹೇಳ್ತೀನಿ ಅಬ್ದುಲ್ ಕಲಾಂ ಎಡಿಟ್ ಮಾಡಿ ಕೊಟ್ಟಾಗ ನಾನು ಅಬ್ದುಲ್ ಕಲಾಂ ಅವರ ಇಲ್ಲ ಅಂತ ಹೆಂಗ್ ಗೊತ್ತಾಗ್ತದೆ ಫೋಟೋ ಮಾಡಿಕೊಟ್ಟಾಗ? ಇದು ಏನಾಗ್ತದೆ, ಬರ್ತಾ ಲ್ಯಾಂಡ್ ಬೆಲೆ ಜಾಸ್ತಿ ಆದಷ್ಟು ಕೂಡ ಪೋರ್ಟಂಡಿ ಕೆಲಸ ಜಾಸ್ತಿ ಆಗ್ತಾ ಇದೆ. ಮೊದಲು ಲ್ಯಾಂಡ್ ಬೆಲೆ ಇರ್ಲಿಲ್ಲ. ಈಗ ಲ್ಯಾಂಡ್ ಬೆಲೆ ಸರ್ವೆ ನಂಬರ್ ಜಾಸ್ತಿ ಆದಷ್ಟು ಕೂಡ ಇದಾಗ್ತಾ ಇದೆ. ಅದನ್ನ ಆದಷ್ಟು ಬೇಗ ಇದನ್ನ ತಡಿಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಾನೇನು ಸಾಚ ಅಂತ ನಾನು ಹೇಳ್ತಾ ಇಲ್ಲ. ನಮ್ದು ಇನ್ನೊಂದು ರಿಕ್ವೆಸ್ಟ್ ಏನು ಗೊತ್ತಾ, ನೀವು ಏನು ಮಾಡ್ತೀರಾ ನಂಬಿಕೆ ಇದೆ. ಇವ್ರ ಮೇಲೆ ಕೂಡ ಶಿಸ್ತು ಕ್ರಮಕ್ಕೆ ಬರೀಬೇಕು ಸರ್. ಖಂಡಿತವಾಗ್ಲೂ DC ಹತ್ರ ಮಾತಾಡಿ ಇವ್ರು ಮಾಡಕ್ಕಾಗಲ್ಲ ಸರ್. DC ಹತ್ರ ಮಾತಾಡಿ ಅಲ್ಲ, ಒಬ್ಬ ಕ್ಲಾಸ್ 1 ಆಫೀಸರ್ ಆಗಿ ಕಂಡು ನಾನು ಆಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ, ನಾನು ಒಪ್ಕೊಳ್ಳಲ್ಲ. ಆಗಿಲ್ಲ ನೋಡಿ, ನನ್ನ ಗಮನಕ್ಕೆ ಬಂದ ಕೂಡಲೇ ನನ್ನ ಗಮನಕ್ಕೆ ಬಂದ ಕೂಡಲೇ ನಾನು ಬಂದಿದ್ದೀನಿ. ಇದನ್ನ ಸರಿ ಮಾಡಿಸ್ಕೊಂಡು ಜವಾಬ್ದಾರಿ ನಂದು. ಇದನ್ನ ನೀವು ಒಂದು ರಿಕ್ವೆಸ್ಟ್ ಡಿಡಿ ಕೂಡ ಕಳಿಸ್ಕೊಡಿ. ಓಕೆ, ಇದನ್ನ ಶಿಫಾರಸ್ ಮಾಡಮ್ಮ. ಆ ಡಿಡಿ ಶಿಫಾರಸ್ ಮಾಡಿ ಇದನ್ನ ಕ್ಯಾನ್ಸಲ್ ಮಾಡಕ್ಕೆ ಈ ರಿಜಿಸ್ಟರ್ ಕ್ಯಾನ್ಸಲ್ ಆಗಬೇಕು. ಈಗ ಅವನು ಕರೆದು ನೀನೇ ಹೋಗಿ ಖುದ್ದು FIR ಮಾಡಿ. ಬೇರೆಯವರು ಹೊಟ್ಟಿರ್ತಕ್ಕಂಥ ಜಮೀನು ನಾನಪ್ಪ ಅಂತ ಹೇಳೋದು ತಲೆಗಳು ಅಂತ ಹೇಳ್ತಾರೆ. ಅಂಥವ್ರು ಬಂದು ಈ ಸಬ್ ರಿಜಿಸ್ಟರ್ ಆಫೀಸ್ಗೆ ಅಪ್ಡೇಟ್ ಕೊಟ್ಟು ಯಾಮಾರಿಸಿ ರಿಜಿಸ್ಟರ್ ಮಾಡಿದ್ದಾರೆ. ಈಗಾಗಲೇ ಅವ್ರ ಬಗ್ಗೆ ಶಿಸ್ತು ಕ್ರಮ ಕೈಗೊಂಡಕ್ಕೆ ಪೊಲೀಸ್ ಇಲಾಖೆಗೆ ಈಗಾಗಲೇ ಸೂಚನೆ ಕೊಟ್ಟು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈಗಾಗಲೇ ಆ ರಿಜಿಸ್ಟರ್ ಕ್ಯಾನ್ಸಲ್ ಮಾಡೋಕ್ಕೆ DD ಅವರು ಕೂಡ ಮೆಮೊರಾಂಡಮ್ ಕಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ನಮ್ಮ ತಾಲೂಕಿಂದ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ದಯವಿಟ್ಟು ನಾನು ನಿಮ್ಮ ಯಾರು ಅವ್ರು ನೊಂದಿದ್ದಾರೆ ಅವ್ರಿಗೆ ಸಾರಿ ಕೇಳ್ತೀನಿ. ಇದಾಗಬಾರ್ದಿತ್ತು, ಆಗಿದೆ. ಮುಂದೆ ಇದಾಗ್ದಂಗೆ ನಾನು ಎಚ್ಚರಿಕೆಯಿಂದ ವಹಿಸ್ಕೊಳ್ತೀನಿ. ಹಾಗೂ ಏನು ಸುವರ್ಣ ನ್ಯೂಸು ಬಿತ್ತನೆ ಮಾಡಿದ್ದೀರಿ, ಖಂಡಿತವಾಗ್ಲೂ ನೈಜ ಸತ್ಯವಾಗಿದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಮುಂದೆ ಇದಾಗ್ದಂಗೆ ನಾನು ಕಾಪಾಡ್ತೀನಿ.